ನಮಸ್ಕಾರ. ಗೌತಮಿ ನ್ಯೂಸ್ ಕರ್ನಾಟಕ. ಬಾಗಲಕೋಟೆ ಮದಭಾವಿಯಲ್ಲಿ ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಸಿಡಿದಿದ್ದ ಗ್ರಾಮಸ್ಥರು. ಅರ್ಜುನ ಹಲಗಿಗೌಡರ ನೇತೃತ್ವದಲ್ಲಿ ಮದ್ಯ ನಿಷೇಧಕ್ಕೆ ದೃಢ ನಿರ್ಧಾರ. ಕಿರಾಣಿ ಅಂಗಡಿಗಳಲ್ಲಿ ಕದ್ದು ಮುಚ್ಚಿ ಮಾರಾಟವಾಗುತ್ತಿದ್ದ ಮದ್ಯಕ್ಕೆ ಬೆಂಕಿ ಹಚ್ಚಿದ ಮಹಿಳೆಯರು. ಕುಡಿತಕ್ಕೆ ದಾಸರಾದವರನ್ನು ಸುಧಾರಿಸಲು 7 ದಿನಗಳ ಉಚಿತ ಶಿಬಿರದ ಘೋಷಣೆ. ಬಾಗಲಕೋಟೆ ಜನವರಿ 1, 2026 ಗ್ರಾಮೀಣ ಸಮುದಾಯದ ಶಕ್ತಿಶಾಲಿ ಒಗ್ಗಟ್ಟಿನ ಪ್ರದರ್ಶನದ ಮೂಲಕ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮದಭಾವಿ ಗ್ರಾಮದ ನಿವಾಸಿಗಳು ಹಲವಾರು ವರ್ಷಗಳಿಂದ ತಮ್ಮ ಪ್ರದೇಶವನ್ನು ಕಾಡುತ್ತಿರುವ ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಒಂದಾಗಿ ನಿಂತಿದ್ದಾರೆ. ಗ್ರಾಮದ ಪ್ರಮುಖ ವ್ಯಕ್ತಿಯಾದ ಅರ್ಜುನ ಹಲಗಿಗೌಡರ ಅವರ ನೇತೃತ್ವದಲ್ಲಿ ಗ್ರಾಮಸ್ಥರು ಮತ್ತು ಮಹಿಳೆಯರು ರಸ್ತೆಗಳಲ್ಲಿ ತೆರಳಿ ಅಕ್ರಮ ಮದ್ಯದ ಬಾಟಲಿಗಳು ಮತ್ತು ಪ್ಯಾಕೆಟ್ಗಳನ್ನು ಸಾರ್ವಜನಿಕವಾಗಿ ಸುಟ್ಟು ಹಾಕುವ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ ಈ ತೊಂದರೆಯ ಅಂತ್ಯಕ್ಕೆ ತಕ್ಷಣವೇ ನಿಲ್ಲಿಸಲು ಒತ್ತಾಯ ಮಾಡಿದ್ದಾರೆ. ಈ ಘಟನೆ ಗ್ರಾಮದ ಕಿರಾಣಿ ಅಂಗಡಿಗಳು ಮತ್ತು ಪಾನಪೀಠಗಳಲ್ಲಿ ಅಬಕಾರಿ ಇಲಾಖೆಯ ಅನುಮತಿಯಿಲ್ಲದೆ ನಡೆಯುತ್ತಿದ್ದ ಅಕ್ರಮ ಮದ್ಯ ಮಾರಾಟದ ಬಗ್ಗೆ ದೂರಾಯಿತು. ಕಳೆದ 4 ರಿಂದ 5 ವರ್ಷಗಳಿಂದ ಈ ಅಂಗಡಿಗಳು ನಿಯಮಗಳನ್ನು ಉಲ್ಲಂಘಿಸುತ್ತಾ ಮದ್ಯ ಮಾರಾಟ ಮಾಡುತ್ತಿದ್ದವು. ಸಾಮಾಜಿಕ ಮತ್ತು ಆರ್ಥಿಕ ಹಾನಿಯಾಗಿರುವ ಗ್ರಾಮದ ಮಹಿಳೆಯರು ಮತ್ತು ಹಿರಿಯರು ಸಂಘಟಿತರಾಗಿ ಗ್ರಾಮ ಪಂಚಾಯಿತಿಗೆ ಔಪಚಾರಿಕ ಮನವಿ ಸಲ್ಲಿಸಿದ್ದಾರೆ. ಮದ್ಯ ಮಾರಾಟ ನಿಲ್ಲದಿದ್ದರೆ ಉಗ್ರ ಪ್ರತಿಭಟನೆಗಳು, ಉಪವಾಸ ಸತ್ಯಾಗ್ರಹ ಸೇರಿದಂತೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ದೇವಸ್ಥಾನದ ಆವರಣದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅರ್ಜುನ ಹಲಗಿಗೌಡರ ಅವರು ಅಕ್ರಮ ಮಾರಾಟಗಾರರಿಗೆ ಕಟ್ಟುನಿಟ್ಟು ಎಚ್ಚರಿಕೆ ನೀಡಿದರು ಮತ್ತು ಮದ್ಯಪಾನದ ವಿನಾಶಕಾರಿ ಪರಿಣಾಮಗಳನ್ನು ಒತ್ತಿ ಹೇಳಿದರು. ಸರ್ಕಾರಕ್ಕೆ ಮದ್ಯದಿಂದ ಬರುವ ಆದಾಯ ಸುಮಾರು 36,000 ಕೋಟಿ ಎಂದು ಅವರು ಅಂಕಿಅಂಶಗಳನ್ನು ಉಲ್ಲೇಖಿಸಿ ಹೇಳಿದರು. ಆದರೆ ಮದ್ಯ ಸಂಬಂಧಿತ ರೋಗಗಳಿಂದ ಉಂಟಾಗುವ ಆರೋಗ್ಯ ಸೇವಾ ವೆಚ್ಚಗಳು ಸುಮಾರು 1,000 ಕೋಟಿ, ಯಾಕೆಂದರೆ ಜನರು ಆಸ್ಪತ್ರೆಗಳಲ್ಲಿ ಒದ್ದಾಡುತ್ತಿದ್ದಾರೆ. ಸರ್ಕಾರದ ಉಚಿತ ಯೋಜನೆಗಳು ಲಾಭ ನೀಡಿದರೂ ವ್ಯಸನದ ಚಕ್ರ ಬಡವರ ಜೇಬುಗಳನ್ನು ಖಾಲಿ ಮಾಡುತ್ತಿದೆ. ಹಲಗಿಗೌಡರ ಅವರ ಭಾಷಣ ದೃಢ ನಿರ್ಧಾರದಿಂದ ಕೂಡಿತ್ತು. ಇಂದಿನಿಂದ ಗ್ರಾಮದಲ್ಲಿ ಯಾರಾದರೂ ಅಕ್ರಮ ಮದ್ಯ ಮಾರಾಟ ಮಾಡಿದರೆ ನಾನೇ ವೈಯಕ್ತಿಕವಾಗಿ ಪೊಲೀಸರಿಗೆ ಮಾಹಿತಿ ನೀಡಿ ಕೇಸು ದಾಖಲಿಸಿ ಮತ್ತು ಅವರನ್ನು ಜೈಲಿಗೆ ಕಳುಹಿಸುತ್ತೇನೆ. ಅವರ ಮಾತುಗಳು ಸತ್ಯಪ್ಪ ಮುಧೋಳ್, ಸಂಗಪ್ಪ ವಡ್ರಟ್ಟಿ, ಸದಾಶಿವ ಕೋಳೇಕರ್ರಂತಹ ಹಿರಿಯ ಗ್ರಾಮಸ್ಥರ ಹೃದಯಗಳನ್ನು ಕದ್ದವು. ಕೇವಲ ನಿಷೇಧದಷ್ಟೇ ಅಲ್ಲದೆ ಸಮಸ್ಯೆಯ ಬೇರುಗಳನ್ನು ತೊಡಗಿಹಾಕಲು ಹಲಗಿಗೌಡರ ಕರುಣಾಮಯ ಪುನಃಸ್ಥಾಪನಾ ಕಾರ್ಯಕ್ರಮವನ್ನು ಘೋಷಿಸಿದರು. ಅತ್ಯಂತ ಗಂಭೀರ ವ್ಯಸನಿಗಳ ಪಟ್ಟಿ ತಯಾರಿಸಿಕೊಡಿ ಎಂದು ಅವರು ಸಭೆಯನ್ನು ಆಹ್ವಾನಿಸಿದರು. ಅವರನ್ನು ಸರ್ಕಾರಿ ಶಾಲೆಯಲ್ಲಿ ಅಥವಾ ಅಂಗನವಾಡಿಯಲ್ಲಿ 7 ದಿನಗಳ ಕಾಲ ಇಡಿಸಿ ಉಚಿತ ಊಟ, ಯೋಗಾಭ್ಯಾಸ, ಪ್ರವಚನಗಳು ಮತ್ತು ವೈದ್ಯಕೀಯ ಚಿಕಿತ್ಸೆ ನೀಡುತ್ತೇವೆ. ಈ ವ್ಯಸನದಿಂದ ಮುಕ್ತಿ ನೀಡುವ ಜವಾಬ್ದಾರಿ ನಮ್ಮದು. ಬಾಧಿತ ಮದ್ಯಕ್ಕೆ ಸಾಂಕೇತಿಕ ಬೆಂಕಿ ಹಚ್ಚುವ ಮೂಲಕ ಗುರುತಿಸಿಕೊಂಡಿದ್ದ ಈ ಪ್ರತಿಭಟನೆ ಸ್ವಯಂ ಪ್ರೇರಿತ ಕಾನೂನು ಕೈಗೊಳ್ಳುವುದಕ್ಕಿಂತ ಕಾನೂನು ಕ್ರಮಗಳಿಗೆ ಒತ್ತನ್ನು ನೀಡುತ್ತದೆ. ಗ್ರಾಮ ನಾಯಕರು ಕಾನೂನು ಪಾಲನೆಯನ್ನು ಒತ್ತಿ ಹೇಳಿ ಅಕ್ರಮ ವ್ಯಾಪಾರದ ವಿರುದ್ಧ ಅಧಿಕೃತ ಮಾರ್ಗಗಳ ಮೂಲಕ ನ್ಯಾಯಾಸ್ಕರಣ ಮಾಡುವ ಶಪಥ ಮಾಡಿದ್ದಾರೆ. ಕರ್ನಾಟಕದ ಗ್ರಾಮೀಣ ಪ್ರದೇಶಗಳಲ್ಲಿ ಬೆಳೆಯುತ್ತಿರುವ ಸಾಮಾಜಿಕ ಜಾಗೃತಿ ಈ ಜನಾಂದೋಲನ ಪ್ರತಿಬಿಂಬಿಸುತ್ತದೆ. ಎಲ್ಲಿ ಸಮುದಾಯಗಳು ವ್ಯಸನದ ತೊಂದರೆಯಿಂದ ಕುಟುಂಬಗಳನ್ನು ರಕ್ಷಿಸಲು ಸಕ್ರಿಯ ಹೆಜ್ಜೆಗಳನ್ನು ತೆಗೆದುಕೊಳ್ಳುತ್ತಿವೆ. ಅಧಿಕಾರಿಗಳು ಇನ್ನೂ ಪ್ರತಿಕ್ರಿಯಿಸಿಲ್ಲ, ಆದರೆ ಗ್ರಾಮಸ್ಥರ ಏಕತೆಯ ನಿಲುವು ಮದಭಾವಿಗೆ ಒಂದು ತಿರುವು ಸೂಚಿಸುತ್ತದೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ, ನಮ್ಮ ನೆಡೆ ಸತ್ಯದ ಕಡೆ. ಸ್ವಲ್ಪ ದೂರ ಸರಿ ರಗಡ್ ತಿಂದ ಇನ್ನೇನು ಹಂಗೇನು ನುಕ್ಸಾನ್ ಆಕೈತಿ. ರಗಡ್ ತಿಂದ ಎನ್ಕಮಟ ವ್ಯಾಯಾಮ ಮತ್ತು ಡಾಕ್ಟರ್ ಕರ್ಸೋನು, ಚಿಕಿತ್ಸೆ ಮಾಡಿಸೋನು 7 ದಿವಸ. ಯಾಕಂದ್ರ ಮನುಷ್ಯನ ಶರೀರ ಸೆರೆ ಕುಡಿದು ಅದಕ್ಕೆ ಅಡಾಪ್ಟ್ ಆಗಿರ್ತೈತಿ. ಒಮ್ಮೆ ಬಿಡಿಸಿದ ಕೂಡಲೇ ಇದಾಕೈತಿ. ಅವ್ರಿಗೆ ಒಂದು 7 ದಿವಸ ಸೆರೆದ ಬದ್ದಲ್ಲ ನಂದು ಬಿಡಿಸುವಂತ ಒಂದು ಔಷಧಗಳದಾವ. ಅವನ್ನೆಲ್ಲ ನಾನು 20 ವರ್ಷ ಪೊಲೀಸ್ ನೌಕರಿ ಒಳಗೆ ಯಾರು ಸೆರೆ ಕುಡಿದು ಗಂಡ ಹೆಂಡತಿ ಜಗಳ ಸ್ಟೇಷನ್ ಬಂದಿರ್ತಾರ ಅಂತವ್ರು 135 ಮಂದಿಗೆ ನಾ ಸ್ವಂತ ರೊಕ್ಕ ಕೊಟ್ಟು ಬಿಡಿಸಿನಿ. ಸುಮಾರು 35 ಜನ ಕಾಯಂ ಕುಡಿದು ಬಿಟ್ಟಾರ. ಇವತ್ತು ನಮ್ಮ ಮನೆಗೆ ಬಂದು ಹೇಳೋಕ್ಕಾರ ಸಾಹೇಬ್ರು ನಮ್ಮ ಮನೆ ಮೆಟ್ಟಿಗೆ ಅಂತೇಳಿ. ಅದಕ್ಕೆ ನಾ ಹೇಳೋದು ಎಲ್ಲರಿಗೂ ಹೇಳೋದು ಏನಂದ್ರೆ ಎಲ್ಲಿದಾರ ದಯವಿಟ್ಟು ಲಿಸ್ಟ್ ಅಟ್ಟ ಕೊಡ್ರಿ. ಅವು ಬರ್ಲಿಕ್ಕಂದ್ರೆ ಮನೆಗೆ ಬಂದು ಕರ್ಕೊಂಡ್ಬರೋದು ನಾವು ಮಾಡ್ತೀವಿ. ಇಂಥವ್ ನಮ್ಮ ಮನ್ಯಾಗ ಹುಡುಗ ಕುಡಿತಾನ ಅವ್ನು ಬೆಳೆಸ್ರ ಅಂತೇಳಿ ಹೆಸರು ಅಟ್ಟ ಬರ್ಸ್ರಿ, ಆ ಮುಂದಿನ ವ್ಯವಸ್ಥೆ ಮಾಡ್ತೀವಿ. ಅದು ಅವರಿಗೆ ನಮ್ಮ ಇಕ್ಕಡಿ ಮಾಧವ ಬರ್ತಾನೆ. ಈಗ ಒಂದು ಸುಟ್ಟ ಬಿಡೋಣ ಎಲ್ಲರೂ ಕೂಡ ಒಂದು ನಿರ್ರಾಮ ಆಗಲಿ. ಅದರಿಂದ ಒಟ್ಟ ಒಂದು ಮಾಡೋ ತರ ದಯವಿಟ್ಟು ನನಗೆ ತಿಳಿಸ್ತೀವಿ. ಎಲ್ಲಿಯೂ ಹೋಗ್ಬೇಡ್ರಿ, ನಾವೇನಿದೀವಿ ಅಲ್ಲೇ ಕರ್ಸೋಣ. ಯಾರು ಹೊರಗೆ ಹೋಗೋದು ಬೇಡ, ಇಲ್ಲೇ ಕರ್ಸೋಣ. ಇಲ್ಲ ಅದಕ್ಕೆ
ಇಲ್ರಿ ಯಾರು ನುಕ್ಸಾನ್ ಆಮೇಲೆ ನಿಮ್ಗೆಲ್ಲ ಇನ್ನೂ ಗೊತ್ತಿರಲಿ ಅಜಿಯಲ್ಲ ಒಟ್ಟ 4 ಯೋಜನೆಗಳು ಸರ್ಕಾರದವ್ರು ಮಾಡಿರ್ತಾರ. ಒಂದು ಬಸ್ ಫ್ರೀ ಮಾಡ್ಯಾರ, ಗೃಹಲಕ್ಷ್ಮಿ ಕೊಟ್ಟಾರ, 3ನೇದು ಕರೆಂಟ್ ಫ್ರೀ ಕೊಟ್ಟಾರ. ಇದು ಬರೀ 4. ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಆಗೈತೆ. ಎಷ್ಟು ರೊಕ್ಕ ತಿಂತಾರ ರಾಜಕಾರಣಿ ಅಂದ್ರೆ ಒಂದು ಅರ್ಥ ಮಾಡ್ಕೊಡ್ರಿ. ಒಬ್ಬ ರೈತ ಜೀವನ ಪೂರ್ತಿ ದುಡಿದ್ರೆ ಯಾರ ಅಕೌಂಟ್ನಾಗ 5 ಲಕ್ಷ ರೂಪಾಯಿ ಇಡಾಕಾಗತ್ತ. ಒಬ್ಬ ದುಡಿಯೋ ಹಗಲಿ ರಾತ್ರಿ ಸಂಚಾರಕ್ಕೆ ದುಡಿದು 2 ಹೊತ್ತು ದುಡಿತಾನಂದ್ರು ಅಕೌಂಟ್ನಾಗ 10,000 ರೂಪಾಯಿ ಇಡಾಕಾಗತ್ತ. ಆದ್ರೆ ಒಬ್ಬ MLA ಆದಂದ್ರ 1,000 ಕೋಟಿ 5,000 ಕೋಟಿ 10,000 ಕೋಟಿ ಮಾಡಾಕತ್ತಾರ. ವ್ಯವಸ್ಥೆ ಹಾಳಾಗಿ ಹೋಗೈತಿ. ನಿಮ್ಮ ತಲೆಯಾಗ ಏನಾದ್ರು ಸರಿಯಾದ ರೊಕ್ಕ ಪುರಾಜಿತ ಬಂದಿದ್ರೆ ಅದನ್ನ ತೆಗೆದು ಬಿಡ್ರಿ. ನಾವು ಈಗಾಗಲೇ ಒಂದು 2 ತಿಂಗಳಿಂದ